ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ನಾನು ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಭಾಳ ದಿನ ಆಯಿತು ವ್ಲಾಗ್ ಮಾಡಿದ್ದಿಲ್ಲ, ಅದಕ್ಕೆ ಇವತ್ತು ನಾನು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೇನಿ. ಯಾಕಂದ್ರೆ ನಾನು ನಮ್ಮ ಊರಿಗೆ ಹೋಗೇನಿ. ನಮ್ಮೂರು ಆರುಗೆರೆ ರೀ, ನನ್ನ ಗಂಡನ ಮನೆ ಅದು. ಸೊ ಅಲ್ಲಿ ನಮ್ಮ ಮೈದನ ಫಂಕ್ಷನ್ ಇತ್ತು ರೀ, ಮನಿ ಓಪ್ನಿಂಗ. ಸೊ ಅದನ್ನು ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ವಿ. ಯಾಕಂದ್ರೆ ಎಲ್ಲರೂ ಬರೋದು ಅಪರೂಪ ರೀ, ಒಬ್ರು ಬಂದರೆ ಇನ್ನೊಬ್ರು ಬರೋಂಗಿಲ್ಲ. ಅದಕ್ಕೆ ಈ ಮನಿ ಓಪ್ನಿಂಗ್ ಆಯಿತು, ಬರ್ಡೇನೂ ಆಯ್ತು ಅಂತ ಎಲ್ಲರೂ ಕೂಡಿದ್ವಿ ನಾವು ಈ ಸರ್ತಿ. ಆಮೇಲೆ 25th ಡಿಸೆಂಬರ್ ಇತ್ತಲ್ಲ, ನಮ್ಮ ಅಕ್ಕನ ಬರ್ಡೇ ಐತ್ರಿ. ಸೊ ನಮ್ಮ ಅಕ್ಕ ಅಂದ್ರೆ ನಮ್ಮ ಮನೆಯವ್ರ ಅಕ್ಕ ರೀ. ಹಾರುಗಿರಿನೇ ಪಾಟೀಲ್ ಹಾಸ್ಪಿಟಲ್ ಐತಲ್ರಿ, ಅವ್ರ ಡಾಕ್ಟರ್ ವೈಫ್ ರೀ ಇವರು. ಸೊ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಕ್ಕೆ ನಾವು ಇವತ್ತು ಅವ್ರ ಮನೆಗೆ ಹೋಗೇವಿ. ಜಸ್ಟ್ ಕೇಕ್ ಕಟ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿ ನಾವು ಬಂದಿದ್ವಿ. ಬಟ್ ಅವ್ರಿಗೊಂದು ದೊಡ್ಡ ಸರ್ಪ್ರೈಸ್ ಇವತ್ತು ಕಾದಿತ್ತು. ಅದೇನು ಸರ್ಪ್ರೈಸ್ ಅಂತ ನೀವು ಮುಂದೆ ವಿಡಿಯೋನೇ ನೋಡ್ರೆ ಗೊತ್ತಾಗ್ತದೆ. ಸೊ ಇವ್ರು ನೋಡಿರಿ, ನಮ್ಮ ಫ್ಯಾಮಿಲಿ ಅವರೆಲ್ಲ ನಮ್ಮ ಅಕ್ಕನ ಮಕ್ಕಳು ರೀ ಇವ್ರು ನಮ್ಮ ಲಾಸ್ಟ್ ಅಕ್ಕ ರೀ. ಆಮೇಲೆ ಇನ್ನೊಬ್ರು ಬರ್ತಾರಲ್ರಿ, ಅವ್ರು ನಮ್ಮ ಸೆಕೆಂಡ್ ನಂಬರ್ ಅಕ್ಕ ರೀ. ಒಬ್ರು ಡಾಕ್ಟರ್ದಾರ, ಅವ್ರು ಟೀಚರ್ದಾರ. ಎಲ್ಲರೂ ತಮ್ಮ ಬಿಜಿ ಶೆಡ್ಯೂಲ್ನಾಗ ಒಂದು ಫಂಕ್ಷನ್ಗೆ ಒಬ್ರು ಬಂದರೆ ಇನ್ನೊಂದು ಫಂಕ್ಷನ್ಗೆ ಬರ್ತಿದ್ದಿಲ್ಲ. ಸೊ ಅದಕ್ಕೆ ನಾವೆಲ್ಲರೂ ಈ ಸರ್ತಿ ಒಟ್ಟಿಗೆ ಕೂಡೀವಿ. ಅದಕ್ಕೊಂದು ಪ್ರೋಗ್ರಾಮ್ ಅರೇಂಜ್ ಮಾಡೋಣ ಅಂತ ಅಕ್ಕನ ಬರ್ಡೇಗೆ ನಾವು ಸರ್ಪ್ರೈಸ್ ಪ್ಲ್ಯಾನ್ ಮಾಡೀವ್ರಿ. ಸೊ ಅಕ್ಕನ ಕೆಳಗೆ ಕೂಡಿಸಿ ನಾವು ಇವತ್ತು ಮ್ಯಾಲೆ ಬಂದು ಎಲ್ಲ ಸೆಟಪ್ ಮಾಡತ್ತಿದ್ವಿ ರೀ. ಬರ್ಡೇಗೆ ಏನೇನು ಮಾಡಬೇಕು ಎಲ್ಲ ಮಾಡತ್ತಿದ್ವಿ. ಆಮೇಲೆ ಎಲ್ಲ ಮೆಡಿಕಲ್ದವರು ಫುಲ್ ಹೆಲ್ಪ್ ಮಾಡಿದರು ನಮಗೆ. ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ರು. ಆಮೇಲೆ ಏನೇನು ಸೆಟಪ್ ಮಾಡಬೇಕೆಲ್ಲ ಮಾಡ್ಕೊಂಡ್ವಿ. ಆಮೇಲೆ ನಾ ಅಂತೂ ವಿಡಿಯೋ ಮಾಡ್ಲಿಕ್ಕೆ ನಿಂತಿದ್ದೆ. ನನಗಂತೂ ವ್ಲಾಗ್ ಮಾಡಿದ್ದಿಲ್ಲಲ್ಲ ಭಾಳ ದಿನ. ಅದಕ್ಕೆ ಈಗ ಇದು ಬರ್ಡೇನ ಒಂದು ವ್ಲಾಗ್ ಮುಖಾಂತರ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ವಿ. ಸೊ ನೋಡಿರಿ ಹೆಂಗೆಲ್ಲ ಡೆಕೋರೇಷನ್ ಮಾಡತ್ತಾರ, ಆಮೇಲೆ ಸೆಟಪ್ ಮಾಡತ್ತಾರ. ಆಮೇಲೆ ಮನಿನೂ ಭಾಳ ಚೆನ್ನಾಗೈತೆ ರೀ. ಅದನ್ನು ನಿಮ್ಗೆ ಲಾಸ್ಟಿಗೆ ಒಂದು ಸ್ಮಾಲ್ ಹೋಮ್ ಟೂರ್ ಟೈಪ್ನು ಮಾಡಿ ತೋರಿಸ್ತೀನಿ. ಅದನ್ನು ನೀವು ನೋಡಿರಿ, ಚಲೋ ಅನಿಸದ. ಆಮೇಲೆ ಇಲ್ಲಿ ಏನು ಕುಂತಾರಲ್ರಿ ಪಿಂಕ್ ಸ್ಯಾರಿ ಉಟ್ಕೊಂಡು, ಅವ್ರು ನಮ್ಮ ಅತ್ತೆ ರೀ. ಆಮೇಲೆ ನಮ್ಮ ಮನೆಯವ್ರ ಮಮ್ಮಿ ರೀ. ಆಮೇಲೆ ಅವ್ರ ಬಾಜು ಕುಂತವ್ರ ನಮ್ಮ ಅತ್ತೆಯವ್ರ ತಂಗಿ ರೀ. ಸೊ ಈಗ ಯಾರು ಓಪ್ನಿಂಗ್ ಬಂದಿದ್ವಲ್ರಿ, ಅವ್ರ ಅಮ್ಮ ರೀ ಇವರು. ಸೊ ಎಲ್ಲರೂ ಡೀಪ್ ಡಿಸ್ಕಷನ್ ಮಾಡತ್ತಾರ. ಆಮೇಲೆ ನಾವೆಲ್ಲ ಅರೇಂಜ್ ಮಾಡೋತನ ಮಕ್ಕಳೆಲ್ಲ TV ನೋಡ್ಕೊಂಡು ಕುಂತಿದ್ರ. ಸೊ ನೋಡಿರಿ, ಎಲ್ಲರೂ ಫುಲ್ ಡಿಸ್ಕಷನ್ ಮಾಡತ್ತಾರ, ಕಾಸಿಪ್ಸ್ ಮಾಡತ್ತಾರ. ಸೊ ನನಗಂತೂ ನಮ್ಮ ಫ್ಯಾಮ್ಲಿನಾಗ ಜಾಯಿಂಟ್ ಫ್ಯಾಮ್ಲಿ ಇದ್ದಂಗೆ ಅನಿಸ್ತದ, ಎಲ್ಲರೂ ಕೂಡಿದ್ವಲ್ಲ. ಆಮೇಲೆ ನಾವೇನು ಮಾಡಿದ್ವಿ ಇವತ್ತು, ಎಲ್ಲರೂ ಸ್ನ್ಯಾಕ್ಸ್ ಅರೇಂಜ್ ಮಾಡಿದ್ವಿ. ಬಟ್ ಇರಲಿ ಅಂತ ಒಂದು ಸ್ವಲ್ಪ ರೈಸನ್ನು ಮಾಡಿದ್ವಿ. ಅದ್ರದ್ದು ಪ್ರಿಪ್ರೇಷನ್ ಮಾಡತ್ತಿದ್ವಿ. ಅಕ್ಕ ಅಂತೂ ರೆಡಿಯಾಗಿ ಹೋಗಿದ್ರು. ಸೊ ನೋಡಿರಿ, ಅವ್ರ ಮನೆ ಭಾಳ ದೊಡ್ಡದ. ಆಮೇಲೆ ಎಷ್ಟು ಚಂದ ಮಾಡ್ಯಾರ, ಇಂಟೀರಿಯರ್ ಅಂತೂ ಭಾಳ ಚಲೋ ಮಾಡ್ಯಾರ. ಆಮೇಲೆ ಅಕ್ಕನ ಮಗ ಎಂತಾನಲ್ರಿ, ಕೆಳಗೆ ಹೋಗಿ ನಮ್ಮ ಮಮ್ಮಿ ಬರ್ತಡೇ ಐತಂತ ಬಾ ಅಂತ ಎಲ್ಲರನ್ನೂ ಹುಡುಗರನ್ನ ಕರ್ಕೊಂಡು ಬಂದುಬಿಟ್ಟಾನ. ನೋಡಿರಿ, ಎಲ್ಲರೂ ಹುಡುಗರು ಕುಂತು ಬಿಟ್ಟಾವ. ಆಮೇಲೆ ಅಕ್ಕನೂ ಅವ್ರ ಹುಡುಗರ ಜೋಡಿ ಎಲ್ಲ ಫೋಟೋ ತೊಗೊಂಡು ಚಾಕ್ಲೇಟ್ ಎಲ್ಲ ಇದನ್ನು ಕೊಟ್ರು. ಇದೆಲ್ಲ ಆದ ಕೂಡಲೇ ನಾವು ಅಕ್ಕನ ಮ್ಯಾಲೆ ಕರ್ಕೊಂಡು ಹೋದ್ವಿ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ. ಹ್ಯಾಪಿ ಬರ್ತ್ಡೇ ಅಕ್ಕ. ಫೋಟೋ ತೊಗೊಳಿಕ್ಕೆ ಬಾ.
ಫೋಟೋ ಹೇಳ್ರಿ. ಹೌದಾತು.
ಈ ಬೆಲ್ಲ ಕೂಡ ಸೇರಿಡ್ತೇವಲ್ಲ. ಅಕ್ಕಗಂತೂ ಈ ಬರ್ಡೇ ಸರ್ಪ್ರೈಸ್ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಯಾಕಂದ್ರೆ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ಸರ್ಪ್ರೈಸ್ ಕೊಟ್ಟಿವಲ್ಲ, ಅಕ್ಕ ಅಂದ್ರೆ ಫುಲ್ ಎಮೋಷ್ನಲ್ ಆದರು. ಅವ್ರು ನೋಡಿ ನಾವು ಎಮೋಷ್ನಲ್ ಆಗಿ ಎಲ್ಲರೂ ಕಣ್ಣಾಗ ನೀರು ಬಂದಿದ್ದು. ಆಮೇಲೆ ನಮಗಂತೂ ಭಾಳ ಖುಷಿ ಆಯಿತು, ಅಕ್ಕಗೆ ಸರ್ಪ್ರೈಸ್ ಕೊಟ್ವಲ್ಲ ಅದು ಸಕ್ಸಸ್ ಆಯ್ತಲ್ಲ ಅಂತ. ಯಾಕಂದ್ರೆ ಯಾರ್ಯಾರು ಒಬ್ಬರು ಹೇಳ್ರೆ ಸರ್ಪ್ರೈಸ್ ಎಲ್ಲ ಹಾಳಾಗ್ತೈತೆ ಅಂದ್ಕೊಂಡಿದ್ವಿ. ಬಟ್ ಯಾರೂ ಬಿಟ್ಕೊಡ್ಲಿಲ್ಲ, ಎಲ್ಲರೂ ಸರ್ಪ್ರೈಸ್ ಕೊಟ್ವಿ. ಆಮೇಲೆ ಬರ್ಡೇ ಆದ್ಕೂಲೆ ನೋಡ್ರಿ ಸ್ನ್ಯಾಕ್ಸ್ ಅರೇಂಜ್ ಮಾಡಿದ್ವಿ. ಎಲ್ಲರೂ ಸ್ನ್ಯಾಕ್ಸ್ ತಿನ್ನತ್ತಾರ, ಫುಲ್ ಎಂಜಾಯ್ ಮಾಡತ್ತಾರ. ಆಮೇಲೆ ಅರೇಂಜ್ಮೆಂಟು ಚಲೋ ಆಗಿತ್ತು. ಸೊ ಇದು ನೋಡ್ರಿ ಹೋಮ್ ಟೂರ್, ಸ್ಮಾಲ್ ಹೋಮ್ ಟೂರ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗ್ತೈತೆ ಅಂದ್ಕೊಂಡೇನಿ.
ಪಿಂಕ್ ಸ್ಯಾರಿ ಉಟ್ಕೊಂಡಾರಲ್ರಿ ಅವ್ರು ನಮ್ಮ ದೊಡ್ಡ ಅಕ್ಕ ರೀ, ಇವತ್ತಿನ ಬರ್ಡೇ ಗರ್ಲ್. ಆಮೇಲೆ ಆರೆಂಜ್ ಸ್ಯಾರಿ ಉಟ್ಕೊಂಡಾರಲ್ರಿ ಅವ್ರು ನಮ್ಮ 3rd ನಂಬರ್ ಅಕ್ಕ ರೀ. ಟೋಟಲ್ 3 ಜನ ಅಕ್ಕಗಳ್ರಿ, ಒಬ್ರು ನಮ್ಮ ಮನೆಯವ್ರು ಒಬ್ರು ರೀ, ಆಮೇಲೆ ತಂಗಿ ಒಬ್ರು. ಇಷ್ಟು ಕ್ಯೂಟ್ ಫ್ಯಾಮ್ಲಿ ಐತ್ರಿ. ಆಮೇಲೆ ಯಾವತ್ತು ಹ್ಯಾಪಿಯಾಗಿರ್ತಾರೆ ರೀ. ಅವ್ರ ಜೋಡಿ ನಾವು ಒಬ್ಬಕ್ಕೆ ಕೂಡಿರೋದು ನನಗೆ ಭಾಳ ಖುಷಿ ಅನಿಸುತ್ತೆ ರೀ. ಆಮೇಲೆ ಎಲ್ಲರೂ ಭಾಳ ಸಪೋರ್ಟಿಂಗ್ ಇದಾರ, ಯಾವತ್ತು ಹ್ಯಾಪಿ ಇರ್ತಾರೆ, ಕೇರಿಂಗ್ನು ಅದಾರ ರೀ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗೈತೆ ಅಂದ್ಕೊಂಡ್ರೀನಿ. ಯಾಕಂದ್ರೆ ಭಾಳ ದಿನ ಆಯಿತು ನಾನು ವ್ಲಾಗ್ ಮಾಡಿದ್ದಿಲ್ಲ. ನನಗಂತೂ ಭಾಳ ಖುಷಿ ಆಯಿತು, ಭಾಳ ದಿನ ಆದ ಕೂಡಲೇ ವ್ಲಾಗ್ ಮಾಡೋದು. ಇಷ್ಟು ದಿನ ಏನೋ ಒಂದು ಮಿಸ್ ಮಾಡ್ಕೊಳತ್ತೀನಿ ಅಂದ್ಕೊಂಡಿದ್ದೆ, ಬಟ್ ಮತ್ತು ವಾಪಸ್ ಬಂದು ನಾವು ವ್ಲಾಗ್ ಮಾಡತ್ತೀನಿ. ನನಗಂತೂ ಭಾಳ ಖುಷಿ ಐತಿ. ಈ ವ್ಲಾಗ್ ನನ್ನ ಪುಟ್ಟ ಫ್ಯಾಮ್ಲಿ ನಿಮ್ಮೆಲ್ಲರಿಗೂ ಲೈಕ್ ಆಗೈತೆ ಅಂದ್ಕೊಂಡೀನಿ. ಥ್ಯಾಂಕ್ ಯು.